ಅದನ್ನು ಅಭಿವೃದ್ಧಿಪಡಿಸಬೇಕು ಅಂತೇಳಿ. ಅದೇ ಕಾಲಕ್ಕೆ ಇನ್ನೂ ಈ ಪಟ್ಟಣ ಪಂಚಾಯತಿ ಹಿಂದಾಗಿತ್ತು, ಈಗೇನು ಮತ್ತು ಗ್ರಾಮ ಪಂಚಾಯತಿ ಮಾಡಿದ್ದಾರೆ. ಈಗ ಪುರಸಭೆ ಮಾಡಬೇಕಂತ ಪ್ರಯತ್ನ ಮಾಡ್ತಿದ್ದಾರೆ, ಅಲ್ಲಿ ಜನ ಕೇಳ್ಕೊಳ್ತಿದ್ದಾರೆ. ಇವತ್ತು ಅದನ್ನು ಈ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಅಂದರೆ ಶಾಸಕರಿಗೆ ಮನವಿ ಸಲ್ಲಿಸಿದ್ರು, ಮಾಡಲಿ ನಮ್ಮದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಇಲ್ಲಿ ವಿಶೇಷವಾಗಿ ಇನ್ನೊಂದು ಕೇಳ್ತಾ ಇದ್ದಾರೆ ಅವರು, ಕಾಯಂ ಸಾರಿಗೆ ನಿಯಂತ್ರಕ ಅಧಿಕಾರಿ ನೇಮಿಸಲಪ್ಪ ಇರಲಿ ಅಂತೇಳಿ. ಮೂಡಲಿಗೆ ಹೆಂಗದಲ್ಲ ಅಂತ ಸ್ಟೇಷನ್ ಮಾಡ್ರಿ ಅನ್ನುವಂಥ ಮಾತು ಕೇಳ್ತಾ ಇದ್ದಾರೆ. ಅದೆಲ್ಲ ಅಭಿವೃದ್ಧಿ ಸಂಕೇತಗಳು. ಇವೆಲ್ಲ ಆಯ್ತಪ್ಪ ಅಂತಂದರೆ ಸಹಜವಾಗಿ ಒಂದೊಂದು ಡೆವಲಪ್ಮೆಂಟ್ ಆಗ್ತಾ ಹೋಗ್ತದೆ. ನಂತರ ನಮ್ಮ ತಾಲೂಕು ಆಗ್ಬೋದು ಅನ್ನೋ ಪಾಪ ದೂರದ ಆಸೆ, ಅದನ್ನು ಬೈಕೆ ಇಟ್ಟಿದ್ದಾರೆ ಅವ್ರ ಮುಂದೆ. ಅದೇ ಕಾಲಕ್ಕೆ ಸ್ಥಳೀಯ ಗ್ರಾಮ ಪಂಚಾಯತಿಯನ್ನು ಮೇಲ್ದರ್ಜೆಗೇರಿಸೋದು, ಪಟ್ಟಣ ಪಂಚಾಯತಿ ಮಾಡೋದು ಅಥವಾ ಪುರಸಭೆ ಮಾಡೋದು ಅಂದಾಗ ಸಹಜವಾಗಿ ಪುರಸಭೆ ಆದ್ರೆ ಉತ್ತಮ ಅನ್ನುವಂಥದ್ದು ಅವ್ರ ಜನರು. ಹಿಂದೊಂದು ಪಟ್ಟಣ ಪಂಚಾಯತಿ ಆಗಿತ್ತು ಅಂತ ಸುದ್ದಿ ಹೊಳಿತಾ ಅದ್ರ ಹೋದ್ರಾಗ. ಅಂದ್ರೆ ಇನ್ನೂ ಮಿನಿಮಮ್ ರಿಕ್ವೈರ್ಮೆಂಟ್ಗಳು ಪಾಪ ಅಲ್ಲಿ ಕೇಳ್ತಾ ಇದ್ದಾರೆ ಅಲ್ಲಿ ಯುವಕರು. ಅದೇ ಕಾಲಕ್ಕೆ ಇನ್ನೊಂದು ಏನಪ್ಪ ಅಂತಂದ್ರೆ ಸಮುದಾಯ ಆರೋಗ್ಯ ಕೇಂದ್ರ ಮಾಡ್ರಿ ಅಂತೆ. ಪಟ್ಟಣ ದೊಡ್ಡದಾಗ್ತದೆ, ಸುತ್ತಮುತ್ತ ಹಳ್ಳಿ ಜನರು ಬರ್ತಾ ಇರ್ತಾರೆ ಅಲ್ಲಿಗೆ. ಅದಕ್ಕೊಂದು ದೊಡ್ಡ ಸಮುದಾಯ ಒಂದು ಏನಪ್ಪ ಅಂತಂದ್ರೆ ಆರೋಗ್ಯ ಕೇಂದ್ರ ಮಾಡಿರಿ. ಮತ್ತು ಪೂರ್ಣ ಪ್ರಮಾಣದ ವೈದ್ಯರನ್ನು ಕೂಡ ವೈದ್ಯರ ಸಹಿತ ಇಲ್ಲ ಅನ್ನೋದು ಇದನ್ನೆಲ್ಲ ನೋಡಿದಾಗ ಆಶ್ಚರ್ಯ ಅನ್ನಿಸ್ತದೆ. ಇನ್ನೂ ಎಷ್ಟು ಹಿಂದುಳಿದಪ್ಪ ಇದು ಕೌಸಲಿಗೆ ಅಂತೇಳಿ. ನಿಜವಾಗಿ ಶಾಪಗ್ರಸ್ತ ಏನಪ್ಪ ಇದು ಅಂತೇಳಿ. ಒಳ್ಳೊಳ್ಳೆ ಅಲ್ಲಿ ನೋಡ್ರಿ ಅರಬಾವಿ ಭಾಗದಲ್ಲಿ ವಿಶೇಷವಾಗಿ ಬಾಲಚಂದ್ರ ಜಾರಕಿಹೊಳಿ ಅವ್ರ ಬದ್ರಾಗೆ ಒಳ್ಳೆಯ ಅಭಿಪ್ರಾಯಗಳಿದ್ದಾವೆ. ಎಲ್ಲ ಒಳ್ಳೆಯ ಸಹಕಾರ ಮನುಷ್ಯ ಇದ್ದಾರೆ, ಹೆಲ್ಪ್ ಮಾಡ್ತಾ ಇದ್ದಾರೆ, ಜಾತಿ ಕುಲ ಧರ್ಮ ನೋಡೋದಿಲ್ಲ ಅನ್ನೋಂಥ ಮಾತುಗಳು ಮಾತಾಡ್ತಾ ಇರ್ತಾರೆ ಅಲ್ಲಿ ಜನ. ಅವ್ರು ಮಾತಾಡಿಸಿದಾಗ ಅವರು ಇದನ್ನು ಒಂದಿಷ್ಟು ಕೌಸಲಿಗೆಯನ್ನು ಯಾಕೆ ಇನ್ನೂ